ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್ ಹಾಜರಿದ್ದೇನೆ. ಮೈಸೂರು ನಗರ ಸ್ಟೇಟ್ ಬ್ಲಾಕ್ ಕಾರ್ಯದರ್ಶಿ ಸಿ ರಹೀಂ, ಸೌಕರ್ ಚೆನ್ನೈ ಬ್ಲಾಕ್ ಸೇವಾದಳದ ಅಧ್ಯಕ್ಷಗಳಾದ ಕಮ್ರಾನ್ ಪಾಷಾ, ಮೋಹನ್ ಕುಮಾರ್, ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಸೈಯದ್ ಫಾರೂಕ್, ಕಾಂಗ್ರೆಸ್ ಮುಖಂಡರಾದಂತಹ ಎಕ್ಸಿಬಿಷನ್ ಮಾಜಿ ಉಪಾಧ್ಯಕ್ಷರಾದಂತಹ ಫಾಸಿಲ್ ರವರು, ಡಾಕ್ಟರ್ ಆನಂದ್ ರವರು, ಇಂದಿನ ಸಂಶೋಧಕರು ಡಾಕ್ಟರ್ ಆನಂದ್ ರವರು ಇಂದಿನ ಪತ್ರಿಕಾಗೋಷ್ಠಿಗೆ ಹಾಜರಿದೆ. ಇಂದಿನ ಪತ್ರಿಕಾಗೋಷ್ಠಿ ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಕಳೆದ 2 ದಿನಗಳಿಂದ ಕೂಡ ಮೈಸೂರು ನಗರ ಉದಯಗಿರಿ ಪೊಲೀಸ್ ಸ್ಟೇಷನ್ ಆ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ಬಿಜೆಪಿಯ ಹಾಗೂ RSS ಕಾರ್ಯಕರ್ತ ಸುರೇಶ್ ಎನ್ನುವ ವ್ಯಕ್ತಿ, ಈ ವ್ಯಕ್ತಿ ಮೈಸೂರಿನಲ್ಲಿ ಶಾಂತಿ ಸೌಹಾರ್ದತೆಯನ್ನ ಹಾಳು ಮಾಡೋದಕ್ಕೋಸ್ಕರ, ಮೈಸೂರಿನಲ್ಲಿ ಕೋಮು ಘರ್ಷಣೆ ಹುಟ್ಟು ಹಾಕೋದಕ್ಕೋಸ್ಕರ ಒಂದು ಪೋಸ್ಟ್ನ ಅವರು ಉದ್ದೇಶಪೂರ್ವಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ಮತ್ತು ಕೇಜ್ರಿವಾಲ್ ಹಾಗೂ ನಮ್ಮ ಅಖಿಲೇಶ್ ಯಾದವ್ ಅವರ ಅಶ್ಲೀಲ ಚಿತ್ರವನ್ನ ಚಿತ್ರೀಕರಿಸಿ ಅವರ ಒಂದು ದೇಹದ ಮೇಲೆ ಮುಸ್ಲಿಂ ಬರಹಗಳನ್ನ, ಒಂದು ವೇದ ವಾಕ್ಯಗಳನ್ನ, ಮುಸ್ಲಿಂ ಬರಹಗಳನ್ನ ಅವರ ದೇಹದ ಮೇಲೆ ಪ್ರಿಂಟ್ ಮಾಡುವ ಮೂಲಕ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು, ಮುಸ್ಲಿಂ ಸಮುದಾಯದ ಭಾವನೆಗಳಿಗೆ, ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರುವಂಥದ್ದು ಉಂಟು ಮಾಡುವಂತ ಮೂಲಕ ಈ ಒಂದು ಮೈಸೂರಿನಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡೋದಕ್ಕೆ ಕಾರಣಕರ್ತರಾಗಿದೆ. ಈ ಬಿಜೆಪಿ RSS ಅವರಿಗೆ ಮೈಸೂರು ಮಾತ್ರ ಮುಂದೆ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವುದಕ್ಕೋಸ್ಕರ ಒಂದು ಪಿತೂರಿಯನ್ನ, ಸಂಚನ ರೂಪಿಸ್ತಾ ಬರ್ತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಮೈಸೂರು ನಗರ ಉದಯಗಿರಿ ಪೊಲೀಸ್ ಸ್ಟೇಷನ್ ಒಂದು ಘಟನೆ ಸಾಕ್ಷಿಯಾಗಿದೆ. ನೋಡಿ ಸ್ವಾಮಿ, ಮೈಸೂರು ಶಾಂತಿ ಸೌಹಾರ್ದತೆಯಿಂದ, ವಿವಿಧತೆಯಲ್ಲಿ ಏಕತೆಯಿಂದ ಎಲ್ಲಾ ಧರ್ಮದವರು ಕೂಡ ಶಾಂತಿಯಿಂದ ಬದುಕ್ತಾ ಇದ್ರು. ಇಲ್ಲಿ ಮುಸ್ಲಿಂ, ಕ್ರಿಸ್ತಾನ್, ಒಂದು ಹಿಂದೂ ಸಮುದಾಯದವರು, ಎಲ್ಲಾ ಸಮುದಾಯದವರು ಕೂಡ ಅಣ್ಣ ತಮ್ಮಂದಿರಿಂದ ಸಹೋದರತೆಯಲ್ಲಿ ಜೀವನ ಮಾಡ್ತಾ ಇದ್ರು. ಈ ರೀತಿಯಾದಂತಹ ಜೀವನ ಮಾಡುವಂತಹ ಸಂದರ್ಭವನ್ನು ಆಳೋದಕ್ಕೋಸ್ಕರ ಈ ಸುರೇಶ್ ಅನ್ನುವ RSS ಕಾರ್ಯಕರ್ತ ಈ ರೀತಿಯಾದಂತಹ ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂತ, ಗುಂಪು ಘರ್ಷಣೆಗೆ ಒಂದು ಪ್ರಚೋದನೆ ನೀಡುವಂತ ಹೀನಾಯ ಕೃತ್ಯವನ್ನ ಈತ ಮಾಡಿದಾಗ ಬಿಜೆಪಿಯವರಿಗೆ ಆರೋಪವರು ನಿನ್ನೆ ಮೈಸೂರು ಬಂದವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಸ್ವಾಮಿ, ನೀವು ಕಾಂಗ್ರೆಸ್ ಈ ರೀತಿಯಾದಂತಹ ಗಲಭೆಗೆ ಕಾರಣ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ಸ್ವಾಮಿ, ಈ ಗಲಭೆಗೆ, ಈ ರೀತಿಯಾದಂತಹ ಒಂದು ಸಂಘರ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ಯಾರು? ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿದೆ. ನಿಮ್ಮ RSS ಕಾರ್ಯಕರ್ತ ನೋಡಿ ಬೈಠಕಲ್ಲಿ ಕೂತಿದ್ದಾರೆ ನೋಡಿ, ಇವನು ಇದಕ್ಕೆ ಉದಾಹರಣೆ. ಬೈಠಕಲ್ಲಿ RSS ಬೈಠಕಲ್ಲಿ ಕೂತು ಅವರ ಒಂದು ಪ್ರಚೋದನೆಗೆ ಒಳಗಾಗಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ. ಸ್ವಾಮಿ, ರಾಜಕೀಯವಾಗಿ ನೀವು ಯಾವುದೇ ರೀತಿಯಾದ ಟೀಕೆ ಟಿಪ್ಪಣಿಯನ್ನ ಮಾಡಿ ನೀವು, ಆದರೆ ರಾಜಕೀಯದಲ್ಲಿ ಧರ್ಮವನ್ನು ತರುವಂತದ್ದು ಇದು
ಇದಕ್ಕೆ ನೀವೇ ಕಾರಣರಾಗಿದ್ದೀರಾ. ನಾವು ಹಿಂದೂ ಮುಸ್ಲಿಂ ಅವರು ಎಲ್ಲ ಕ್ಷೇತ್ರದಲ್ಲಿ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇದೀವಿ. ಇದು ನಿಮಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಈ ಒಂದು ಎಲ್ಲ ಕ್ಷೇತ್ರದಲ್ಲಿ ಬಿಜೆಪಿಯವನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಈ ರೀತಿಯಾದಂತಹ ಕೃತ್ಯವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀರಾ. 15 ವರ್ಷಗಳಿಂದಲೂ ಕೂಡ ನೀವು ಈ ರೀತಿಯಾದಂತಹ ಕೃತ್ಯವನ್ನ ಏನಾದ ಕೃತ್ಯವನ್ನ ಇದು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ. ಅಶೋಕ್ ಅವರು ಹೇಳ್ತಾರೆ, ರಾಜಾರೋಷವಾಗಿ ಇಲ್ಲಿ ಬಂದ್ಬಿಟ್ಟು ಮುಸ್ಲಿಂ ಮತಾಂತರ ಅಂತ ಕರೀತಾರೆ. ಸ್ವಾಮಿ, ಮುಸ್ಲಿಮನ ಪದವನ್ನ ಯಾಕೆ ಬಳಸ್ತೀರಾ ನೀವು? ಮುಸ್ಲಿಂ ಸಮುದಾಯವನ್ನ ಪದವನ್ನ ಯಾಕೆ ಬಳಸ್ತೀರಾ? ನೀವು ಟೀಕೆ ಟಿಪ್ಪಣಿ ಮಾಡೋದಿದ್ರೆ, ನೀವು ಖಂಡಿಸಬೇಕಾಗಿದ್ರೆ ಯಾವ್ದಾರ ರೀತಿಯಾದಂತಹ ಗುಂಪು ಘರ್ಷಣೆ ನೀಡಿದ್ರೆ ವ್ಯಕ್ತಿಗಳನ್ನು ಮಾಡಿ. ಯಾರ ವ್ಯಕ್ತಿಗಳು ಮಾಡಿದ್ರು ಅವನ್ನ ಖಂಡಿಸಿ. ಸಮುದಾಯವನ್ನ ಹೇಗೆ ಖಂಡಿಸ್ತೀರಾ? ಮುಸ್ಲಿಂ ಧರ್ಮ ಏನ್ ಮಾಡುತ್ತೆ ನಿಮಗೆ? ಮುಸ್ಲಿಂ ಧರ್ಮವು ಕೂಡ ಈ ಪ್ರಪಂಚದಲ್ಲಿ ಒಂದು ಪವಿತ್ರವಾದಂತಹ ಒಂದು ಧರ್ಮವಾಗಿದೆ. ಇದು ನೀವು ಮನೆಗಾಗಬೇಕಾಗಿದೆ. ನೀವು ಬೇಕಾಗಿರೋದು ಕೇವಲ ರಾಜಕೀಯ. ನೀವು ರಾಜಕೀಯವನ್ನ ಸಾವಿನಲ್ಲೂ ಕೂಡ ರಾಜಕೀಯ ಮಾಡ್ತೀರಾ, ಧರ್ಮದಲ್ಲೂ ಕೂಡ ನೀವು ರಾಜಕೀಯವನ್ನ ಮಾಡ್ತೀರಾ. ಇದನ್ನ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ. ಸ್ವಾಮಿ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಮುಸ್ಲಿಂ ಸಮುದಾಯದ ಪುಟ್ಟರು ಗೂಂಡಾಗಿರಿಗಳಂತ ಕರೀತೀರಾ. ನೀವೇನಿಗೆ ಮುಸ್ಲಿಂ ಸಮುದಾಯವನ್ನ ಹೆಸರಿಟ್ಟು ಮಾತಾಡ್ತೀರಾ? ಅವುಗಳು ಕೂಡ ಸಜ್ಜನರಿದ್ದಾರೆ, ಸರಳ ವ್ಯಕ್ತಿಗಳಿದ್ದಾರೆ, ಸಮಾಜವನ್ನು ನಿರ್ಮಾಣ ಮಾಡುವಂತ ಒಂದು ವ್ಯಕ್ತಿತ್ವವನ್ನು ಉಳ್ಳಂತ ಮುಸ್ಲಿಂ ಸಮುದಾಯದವರು ಕೂಡ ಇದ್ದಾರೆ. ಅವರು ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಮೈಸೂರಿನಲ್ಲಿ ಶಾಂತಿಯಿಂದ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಕೊಟ್ಟಂತ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿದ್ದಾರೆ. ನೀವು ಏಕಾಏಕಿ ಸಮುದಾಯದ ಹೆಸರನ್ನ ಬಳಕೆ ಮಾಡಬೇಕು, ನಾವು ಖಂಡಿಸ್ತಾ ಇದ್ದೇವೆ. ನೀವು ಈ ಕೂಡಲೇ ನೀವು ಮುಸ್ಲಿಂ ಮತಾಂತರದ ಪದವನ್ನ ನೀವು ಹಿಂಪಡಿಬೇಕು. ಮತ್ತೆ ಪ್ರತಾಪ್ ಸಿಂಹ ಅವರೇ, ನೀವು ಮುಸ್ಲಿಂ ಗುಂಡಾಗಳು ಅಂತ ಕರೆದಿರುವಂತಹ ಪದವನ್ನ ಹಿಂಪಡಿಬೇಕು. ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ. ಪೊಲೀಸ್ ಕಮಿಷನರ್ ಅವರಿಗೆ ನಾವು ಒತ್ತಡವನ್ನು ಹೇರ್ತಾ ಇದ್ದೇವೆ. ಈ ರೀತಿಯಾದಂತಹ ಪದವನ್ನು ಬಳಕೆ ಮಾಡೋದ್ರಿಂದ ನೀವು ಅವ್ರ ಮೇಲೆ ದೂರನ್ನ ಸಲ್ಲಿಸಬೇಕಾಗಿದೆ. ಇವನು RSS ಅಲ್ಲಿ ಬೈಠಕಲ್ಲಿ ಕೂತಿರೋರು, ಇವ್ನು ಗುಂಡಾಗಿರಿ ಅಲ್ವಾ? ನೀವು RSS ಅವ್ರಿಗೆ ಹೇಳ್ಬೇಕಾಗಿದೆ ಗುಂಡಾಗಿರಿ ಅಂತ. RSS ಅವ್ರನ್ನ ಕರಿಬೇಕಾಗಿದೆ ನೀವು ಒಬ್ಬ ಜಾತಿವಾದಿಗಳು ಅಂತ. ಇವ್ರನ್ನ ಕರಿ ಕೋಮುವಾದಿಗಳು ಅಂತ ಇವ್ರನ್ನ ಕರೀರಿ. ನೀವು ಈ ವ್ಯಕ್ತಿನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಾಜ್ಯಾದ್ಯಂತ ಜನಪ್ರಿಯತೆಯನ್ನು ಪಡೆದಿದೆ. ಅವ್ರು ನೀಡಿದಂತ ಗ್ಯಾರಂಟಿ ಯೋಜನೆಗಳಿಂದ ಈ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಮತ್ತೆ ಇವರು ಅಧಿಕಾರಿ ಬರ್ತಾರೆ ಅಂತ ಹೇಳಿ ಹೇಗಾದ್ರೂ ಮಾಡಿ ಈ ಒಂದು ಅಧಿಕಾರವನ್ನ ಕಿತ್ತೊಗಿಬೇಕು. ಮೈಸೂರಿನಲ್ಲೂ ಕೂಡ ಸಿದ್ದರಾಮಯ್ಯರವರ ಒಂದು ತವರು ಜಿಲ್ಲೆ, ಈ ತವರು ಜಿಲ್ಲೆಯಲ್ಲಿ ಹೇಗಾದ್ರೂ ಮಾಡಿ ಅಶಾಂತ ವಾತಾವರಣವನ್ನು ಉಂಟು ಮಾಡಬೇಕು. ಆ ಮೂಲಕ ಮೈಸೂರು ಜನತೆಯಲ್ಲಿ ನಾವು ಒಂದು ಜಾತಿ ಭೇದವನ್ನ, ಧರ್ಮ ಭೇದ ಭಾವನೆಯನ್ನ ಮೂಡಿಸಿ ನಾವು ಅಧಿಕಾರಕ್ಕೆ ಪಡೆಯಬೇಕು ಅಂತ ಹೇಳಿ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಆದರೆ ಮೈಸೂರಿನ ನಾಗರಿಕರು, ಸಮಾಜ ಒಂದು ವಾದಿಗಳು, ಶಾಂತಿ ಪ್ರಿಯರು, ಸೌಜನ್ಯತೆಯಿಂದ ಬದುಕುವಂತ ವ್ಯಕ್ತಿತ್ವವುಳ್ಳವರು ಮೈಸೂರು ಜನತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಂತ ಈ ರೀತಿಯಾದಂತಹ ಕೃತ್ಯಗಳನ್ನ ಅವರು ಸಹಿಸೋದಿಲ್ಲ. ಅವ್ರು ಯಾವಾಗಲೂ ಕೂಡ ಶಾಂತಿಯನ್ನ ಬಯಸ್ತಾರೆ. ನೀವೆಷ್ಟೇ ಪ್ರಚೋದನೆಯನ್ನು ನೀಡಿದ್ರು ಕೂಡ ಮೈಸೂರಿನ ನಾಗರಿಕರು ಒಂದು ಶುದ್ಧವಾದಂತಹ ಮನಸ್ಸಿನ ಭಾವನೆ ಉಳ್ಳಂತವರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಸ್ವಾಮಿ, ನೀವು ದಯಮಾಡಿ ಸಮಾಜದಲ್ಲಿ ಈ ರೀತಿಯಾದಂತಹ ಈ ಗುಂಡ ಪ್ರವೃತ್ತಿಯನ್ನ ನೀವು ಕೈಗೊಳ್ಳಬೇಕಾಗಿದೆ. ಮೈಸೂರು ವಿಶ್ವ ಪ್ರಸಿದ್ಧವಾದಂತಹ, ಜಗತ್ ಪ್ರಸಿದ್ಧವಾದಂತಹ ಅದು ಒಂದು ಯಾವ್ದಾದ್ರು ಒಂದು ಊರು ಅನ್ನೋದಿದ್ರೆ ಅದು ಮೈಸೂರು. ಈ ಮೈಸೂರಿಗೆ ಈ ರೀತಿಯಾದಂತಹ ಕಳಂಕ ತರುವಂತ ಕೆಲಸವನ್ನ ಬಿಜೆಪಿ ಮತ್ತು RSS ನವರು ಮಾಡ್ತಿರೋದನ್ನ ನಾವು ಖಂಡಿಸ್ತೇವೆ. ಮಾದೇವಪ್ಪ ಅವರು ಅವ್ರು ಯಾವಾಗಲೂ ಕೂಡ ಸದಾ ಅವರು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ. ಸಂವಿಧಾನದ ಅಡಿಯಲ್ಲಿ ಬರುವಂತ ಕಾನೂನಿಗೆ ಅವರು ಸದಾ ಗೌರವವನ್ನು ಕೊಡುವಂತ ವ್ಯಕ್ತಿ. ಅವರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಹೇಗಾದ್ರೂ ಮಾಡಿ ಒಂದು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಇನ್ನೊಂದು HC ಮಾದೇವಪ್ಪ ಅವರು ಒಬ್ಬ ದಲಿತ ನಾಯಕ ಮತ್ತು ಸಿದ್ದರಾಮಯ್ಯ ಅವರ ಒಬ್ಬ ಬಲಗೈ ಬಂಟ. ಸೊ ಹೀಗಾಗಿ ಇವರ ಒಂದು ಇಬ್ಬರ ಕಾಂಬಿನೇಷನ್ ಅಲ್ಲಿ ಒಡಕು ಉಂಟು ಮಾಡಬೇಕಾಗಿದೆ. ಒಂದೇ ಕಣ್ಣಿನಲ್ಲಿ ಎರಡು ಹಕ್ಕಿ ಹೊಡಿಬಹುದು. ಅಕಸ್ಮಾತ್ ಏನಾದರೂ ಮೈಸೂರಿನಲ್ಲಿ ಏನಾದರೂ ಈ ರೀತಿಯಾದಂತಹ ಕೋಮು ಘರ್ಷಣೆ ಉಂಟಾಗಿ ಅಶಾಂತಿಯ ವಾತಾವರಣ ಉಂಟಾದಾಗ
ಹೀಗಾಗಿ ಸಹಜವಾಗಿ ಈ ರೀತಿಯಾದಂತಹ ವಾತಾವರಣ ಉಂಟು ಮಾಡಿದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲರಾಗಿದ್ದಾರೆ ಅಂತೇಳಿ ಬಿಂಬಿಸಲಿಕ್ಕೋಸ್ಕರ ಈ ರೀತಿಯಾದಂತಹ ಸಂಚನ ಬಿಜೆಪಿಯವರು ಮಾಡ್ತಿದ್ದಾರೆ. ದಯಮಾಡಿ ಪ್ರತಾಪ್ ಸಿಂಹ ಅವರೇ, ನಿಮ್ಗೆ ಹಿಂದೆನೂ ಕೂಡ ನೀವೊಬ್ಬ ಸಂಸತ್ಗೆ ಒಂದು ಗ್ಯಾಸ್ ಬಾಂಬ್ ಹಾಕುವಂತ ಒಬ್ಬ ವ್ಯಕ್ತಿನ, ಸಮಾಜದ ವ್ಯಕ್ತಿನ ಪಾಸ್ ಕೊಟ್ಟು ಅವನ್ನ ಕಳಿಸಿದಕ್ಕೋಸ್ಕರ ನೀವೊಬ್ಬ ಉಗ್ರಗಾಮಿಯನ್ನ ಕಳಿಸ್ಕೊಟ್ಟಿದ್ಯಾ ಅಂತ ಹೇಳಿ ನಿಮ್ಗೆ ಟಿಕೆಟ್ ನ ತಪ್ಪಿಸಿದ್ರು. ಅದನ್ನ ನೀವು ಮರೆತಿದ್ದೀರಾ. ನೀನೊಬ್ಬ ದೇಶದ್ರೋಹಿಯಾಗಿ ಸಪೋರ್ಟ್ ಕೊಟ್ಟಿರುವಂತಹ ವ್ಯಕ್ತಿ. ನಿಮ್ಮಿಂದ ಮೈಸೂರು ನಾಗರಿಕರಿಗೆ ಒಂದು ಶಾಂತಿ ಸೌಹಾರ್ದತೆ ವಾತಾವರಣ ಉಂಟು ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ನೀನು ಯಾವಾಗಲೂ ಕೂಡ ಒಂದು ಉಗ್ರಗಾಮಿ ಚಟುವಟಿಕೆ ನಡೆಸುವಂತ, ಅದಕ್ಕೆ ಪ್ರಚೋದನೆ ಕೊಡುವಂತ ವ್ಯಕ್ತಿಯಾಗಿದೆಯಾ ನೀನು ಇದೇ ರೀತಿ ಮುಂದುವರೆದ ಮುಂದಿನ ದಿನಗಳಲ್ಲಿ ಮೈಸೂರಲ್ಲಿ ನಿಮಗೆ ತಕ್ಕ ಶಾಸ್ತಿಯನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೇವೆ.